ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅನ್ವಯಿಸ್ತಾ ಇವತ್ತು ನಿಮಗೆ ನಾನು ವಿಸಿಟಿಂಗ್ ಕಾರ್ಡನ್ನು ಹೇಗೆ ಡಿಸೈನ್ ಮಾಡಬೇಕು ಪೇಜ್ ಮೇಕರಲ್ಲಿ ಅಂತ ತೋರಿಸ್ತೀನಿ. ಪೇಜ್ ಮೇಕರ್ ಅಥವಾ ಇನ್ಡಿಸೈನ್ ಸಾಫ್ಟ್ವೇರಲ್ಲಿ ಒಂದು ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿ, ಇದು ನಾನೊಂದು ಹೋಟೆಲ್ ವಿಸಿಟಿಂಗ್ ಕಾರ್ಡನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಈ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ವಿಸಿಟಿಂಗ್ ಕಾರ್ಡ್ ಸೈಜ್ 3.5 ಇಂಚಸ್ ಇಂಟು 2 ಅನ್ನು ತೊಗೊಂಡಿದ್ದೀನಿ. ಸೊ ವೈಡಲ್ಲಿ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಡಿಸೈನನ್ನು ಆಲ್ರೆಡಿ ನಾನು ಕಾಪಿ ಮಾಡಿ ಇಟ್ಟಿದ್ದೀನಿ. ಸೊ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟ್ ನಾವು ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಂಡು ನಾವಿಲ್ಲಿ ಒಂದು ಶೇಪನ್ನು ತೊಗೋಬೇಕಾಗತ್ತೆ. ಹೆಚ್ಚು ಕಮ್ಮಿ ಬೇಕಿದ್ರೆ ಇದನ್ನು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಸೊ ನಾವು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕಲ್ಲರನ್ನು ಫಿಲ್ ಮಾಡ್ತೀನಿ, ಈ ಜಾಗದಲ್ಲಿ ಇಟ್ಕೊತೀನಿ. ಸೊ ಕಲ್ಲರನ್ನು ಫಿಲ್ ಮಾಡ್ತಾಯಿದ್ದೀನಿ. ಆರೆಂಜ್ ಕಲರನ್ನು ಫಿಲ್ ಮಾಡ್ತಾಯಿದ್ದೆ. ಸೊ ಔಟ್ಲೈನನ್ನು ಇಲ್ಲಿ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಕಲರ್ ಪ್ಯಾಲೆಟಲ್ಲಿ ಔಟ್ಲೈನನ್ನು ನಾನು ನನ್ ಮಾಡ್ಕೊತಾ ಇದ್ದೀನಿ. ನನಗೆ ಔಟ್ಲೈನ್ ಬೇಡ, ಅದರಿಂದ ಔಟ್ಲೈನನ್ನು ನಾನು ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಇನ್ನೊಂದು ಶೇಪನ್ನು ತೊಗೊಂಡಿದ್ದೀನಿ. ಸೊ ಈ ಶೇಪಿಗೆ ನಾನು ರೆಡ್ ಕಲರನ್ನು ತೊಗೊಂಡಿದ್ದೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿ ಈ ರೀತಿಯ ಕಲರನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಇನ್ನೊಂದೆರಡು ರೆಕ್ಟ್ಯಾಂಗಲ್ ಆದರೂ ತೊಗೋಬೋದು, ನೀವು ಲೈನ್ ಟೂಲ್ ಮೂಲಕನಾದರೂ ಎಳ್ಕೊಬೋದು. ನಾನು ರೆಕ್ಟ್ಯಾಂಗಲನ್ನೇ ತೊಗೊಂಡು ಇಲ್ಲಿ ಒಂದು 2 ಲೈನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಔಟ್ಲೈನನ್ನು ನನ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇದನ್ನು ಕಂಟ್ರೋಲ್ C ಹೊಡೆದು ಕಂಟ್ರೋಲ್ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಈ ಕಡೆ ತಂದಿಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ನಾವು ಟೆಸ್ಟನ್ನು ಅಪ್ಲೈ ಮಾಡಬೇಕು. ಟೆಸ್ಟ್ ಟೂಲ್ನ ಸಹಾಯದಿಂದ ನಾನು ಟೆಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ನಾನು ಈ ರೀತಿಯಾಗಿ ಟೆಸ್ಟ್ ಟೂಲನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೊಬೈಲ್ ನಂಬರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಮೊಬೈಲ್ ಅಂತ ಇದೆಯಲ್ಲ, ಇದು ಬೋಲ್ಡ್ ಆಗಬೇಕು. ಸೊ ಇಲ್ಲಿ ನಾನು ಕಂಟ್ರೋಲ್ ಪ್ಯಾಲೆಟಲ್ಲಿ ಹೋಗಿ ಅದನ್ನ ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಬೋಲ್ಡ್ ಮಾಡಿಕೊಂಡು ಈ ಒಂದು ಇದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಎಲ್ಲಿ ಬೇಕೋ ಅಲ್ಲಿ ನಾವು ಇಟ್ಕೋಬೋದು. ಸೊ ಈಗ ಮಾಡಿ ನೆಕ್ಸ್ಟ್ ಇದನ್ನು ಸೈಜಸ್ಸನ್ನು ಇಷ್ಟು ದೊಡ್ಡ ಸೈಜಸ್ ಬೇಡ. ಸೊ ಈ ಸೈಜಸ್ಸನ್ನು ಚಿಕ್ಕದು ಮಾಡ್ಕೊಳ್ಳಿ. ಈ 12 ಸೈಜಸ್ ಇದೆ, ಇದನ್ನು ನಾನು ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ ನೋಡಿ, ಈ ರೀತಿಯಾಗಿ. ಸೊ ನೆಕ್ಸ್ಟ್ ಮತ್ತು ಈ ಕಡೆ ನಮಗೆ ಟೆಸ್ಟನ್ನು ಹಾಕಬೇಕಿದೆ. ಸೊ ಅದಕ್ಕೆ ನಾನು ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಸೊ ಈಗ ನೇಮ್ ಏನಿದೆಯಲ್ಲ, ಇದೆರಡು ಕೂಡ ಬೋಲ್ಡ್ ಆಗಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಕಂಟ್ರೋಲ್ ಪ್ಯಾಲೆಟಲ್ಲಿ ಇದನ್ನ ಬೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಹಾಗೆ ಕಂಟ್ರೋಲ್ ಪ್ಯಾಲೆಟ್ಗೆ ಹೋಗಿ ಬೋಲ್ಡ್ ತೊಗೊತಾ ಇದ್ದೀನಿ. ನೋಡ್ಕೊಳ್ಳಿ, ಇದೆರಡರ ಸೈಜಸ್ ಕೂಡ ನಾನು ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಈಗ ಪಾಯಿಂಟರ್ ಟೂಲ್ನ ಸಹಾಯದಿಂದ ಇದನ್ನು ನಾನು ಸೆಲೆಕ್ಟ್ ಮಾಡಿ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಇಟ್ಕೊತೀನಿ.
ಇದು. ಸೊ ಇದಾದಮೇಲೆ ನಮಗೆ ಇಲ್ಲಿ ಒಂದು ಲೋಗೋವನ್ನು ಹಾಕಬೇಕಿರುತ್ತೆ. ಲೋಗೋವನ್ನು ತೊಗೊಳ್ಳಿಕ್ಕೆ ಫೈಲಿಗೆ ಹೋಗ್ತಾಯಿದ್ದೀನಿ. ಫೈಲಲ್ಲಿ ಪ್ಲೇಸಲ್ಲಿ ನನ್ನ ಒಂದು ಲೋಗೋ ಎಲ್ಲಿದೆ ಆ ಒಂದು ಇದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಲೋಗೋವನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನಿಮ್ಮದು ಎಲ್ಲಿದೆ ಲೋಗೋವನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯ ಬರುತ್ತೆ. ಇದನ್ನು ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಪೇಜಲ್ಲಿ ಎಲ್ಲಿ ಬೇಕು ಅಲ್ಲಿ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಟೆಸ್ಟನ್ನು ಆ್ಯಡ್ ಮಾಡಬೇಕಿದ್ರೆ ಈ ಒಂದು ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟನ್ನು ಆ್ಯಡ್ ಮಾಡಿ. ಸೊ ಇದ್ರ ಸೈಜಸ್ಸನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಬೋಲ್ಡ್ ಮಾಡ್ತಾ ಇದ್ದೀನಿ. ಟೆಸ್ಟು ಅದು ಇಷ್ಟ ಆಗಲಿಲ್ಲ, ಬೇರೆ ಡಿಸೈನಲ್ಲಿ ಟೆಸ್ಟ್ ಬೇಕಂದರೆ ನೋಡಿ, ಟೆಸ್ಟಿನ ಡಿಸೈನನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಲ್ಲಿ ತಗೊಳ್ಳಿ. ಇದಕ್ಕೆ ಕಲರ್ ಬೇಕಿದ್ರೆ ನೀವು ಕಲರನ್ನು ಹಾಕೋಬೋದು. ನೋಡಿ, ಈ ರೀತಿ ಕಲರ್ ಹಾಕಿದ್ದೀನಿ. ನೆಕ್ಸ್ಟ್ ರೆಸ್ಟೋರೆಂಟ್ ಅಂತ ತೊಗೊಂಡು ಇದನ್ನು ಟೆಸ್ಟನ್ನು ಸೈಜನ್ನು ಚಿಕ್ಕದು ಮಾಡ್ತಾಯಿದ್ದೀನಿ. ನಮಗೆ ಯಾವ ಜಾಗಕ್ಕೆ ಇದು ಕೂತ್ಕೋಬೇಕು ಅಲ್ಲಿ ನೀವು ಇದನ್ನ ಮಾಡಿ. ಸೊ ಈ ರೀತಿಯಾಗಿ ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ನಾನು ಸ್ವಲ್ಪ ಟೆಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ್ಯಡ್ ಮಾಡ್ಕೊಂಡು ಟೆಸ್ಟಿಗೆ ಕಲರನ್ನು ಕೊಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರನ್ನು ಕೊಡಿ. ಸೊ ಇಲ್ಲಿ ಹಾಗೆ ನಾನಿಲ್ಲಿ ಎಲ್ಲೋ ಕಲರನ್ನು ಕೊಡ್ತಾಯಿದ್ದೀನಿ, ಯಾಕಂದರೆ ಬ್ಯಾಕ್ಗ್ರೌಂಡಿನ ಹೈಲೈಟ್ ಕಲರನ್ನು ಕೊಡಬೇಕಾಗುತ್ತೆ. ಸೊ ಈ ಕಲರನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ನೋಡಿ, ಇಲ್ಲಿ ಒಂದು ಶೇಪನ್ನು ತೊಗೊಂಡಿದ್ದೀನಿ, ರೆಕ್ಟಾಂಗಲ್ ಶೇಪನ್ನು ಡಬಲ್ ಟೈಮ್ಸ್ ಕ್ಲಿಕ್ ಮಾಡಿ. ಡಬಲ್ ಟೈಮ್ಸ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ರೌಂಡೆಡ್ ಕಾರ್ನರ್ ನಿಮಗೆ ಎಷ್ಟು ಯಾವ್ದು ಬೇಕು ಅದನ್ನ ತೊಗೊಂಡು ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ರೌಂಡೆಡ್ ಕಾರ್ನರನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ರೌಂಡೆಡ್ ಕಾರ್ನರನ್ನು ಅಪ್ಲೈ ಮಾಡಿಕೊಂಡು ಅದಕ್ಕೆ ನಿಮಗೆ ಬೇಕಾದಂಥ ಕಲರನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಔಟ್ಲೈನನ್ನು ನೀವು ನನ್ ಮಾಡ್ಕೊಳ್ಳಿ. ಔಟ್ಲೈನಿಗೆ ಕಲರ್ ಬೇಡ. ಸೊ ಅದರಿಂದ ಔಟ್ಲೈನನ್ನು ನನ್ ಮಾಡಿಕೊಂಡು ಈ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ನೀವು ಟೆಸ್ಟನ್ನು ಬರೀರಿ. ನೋಡಿ, ಇಲ್ಲಿ ಟೆಸ್ಟನ್ನು ನಾನು ಬರೀತಾ ಇದ್ದೀನಿ. ಸೊ ಇದ್ರ ಸೈಜಸ್ ಅನ್ನೋದನ್ನು ಚಿಕ್ಕದು ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಟೆಸ್ಟಿಗೆ ನಾವು ಮೊದಲು ಎಷ್ಟು ಸೈಜಸ್ಸನ್ನು ಕೊಟ್ಟಿರ್ತೀವಿ ಅದೇ ಬಂದಿರುತ್ತೆ. ಸೊ ಆ ಸೈಜಸ್ಸನ್ನು ನಾವೇನು ಮಾಡಬೇಕು, ಚಿಕ್ಕದು ಮಾಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ನೀವು ಕಲರನ್ನು ಹಾಕೋಬೋದು. ನೋಡಿ, ಟೆಸ್ಟಿಗೆ ಕಲರ್ ಹಾಕೋ ಟೆಸ್ಟ್ ಸೆಲೆಕ್ಟ್ ಮಾಡೋದು. ಇಲ್ಲಿ ನಿಮಗೆ ಬೇಕಾದನ್ನ ಬ್ಲೂ ಕಲರನ್ನು ನಿಮ್ಗೆ ಹಾಕ್ತವ್ರು.
ಸೊ ಈ ರೀತಿ ಇದೆ. ನೆಕ್ಸ್ಟು ಇಲ್ಲಿ ಒಂದು ಕಂಟೆಂಟ್ ಇದೆಯಲ್ಲ, ಇದನ್ನ ನೀವು ಆ್ಯಡ್ ಮಾಡಬೇಕು ಅಂದರೆ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಟೆಸ್ಟ್ ಬೇಕು ನನಗೆ ಈ ಜಾಗದವರೆಗೆ ನಾನು ಟೆಸ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ಆದ್ದರಿಂದ ಅಲ್ಲಿ ನಾನು ಟೆಸ್ಟ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಟೆಸ್ಟ್ ಬಾಕ್ಸನ್ನು ತೊಗೊಂಡು ನಮಗೆ ಸೈಜಸ್ ಎಷ್ಟು ಬೇಕು ಆ ಸೈಜಸ್ಸನ್ನು ನಾವು ತೊಗೊಳ್ಳೋಣ. ಇದು ನನಗೆ ಬೋಲ್ಡಲ್ಲಿ ಬೇಕು, ಆದ್ದರಿಂದ ನಾನು ಬೋಲ್ಡಲ್ಲಿ ಚೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಟೆಸ್ಟನ್ನು ಬರೀತಾ ಇದ್ದೀನಿ. ಯು ಕ್ಯಾನ್ ಪ್ಲೀಸ್ ಆರ್ಡರ್ ಫ್ರಮ್ ಆನ್ಲೈನಲ್ಲಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಹಾಗಾದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು ಅಂದರೆ ಯಾವುದರಲ್ಲಿ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ. ನೋಡಿ ಟೆಸ್ಟು ಇದು ಮಾಡುವಾಗ ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗತ್ತೆ. ಬೇಸ್ಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ನೋಡಿ ಶಾರ್ಟ್ ಫಾರ್ಮ್ಗಳನ್ನು ಬರೆಯುವಾಗ ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕಾಗುತ್ತೆ. ಮತ್ತು ಊರಿನ ಹೆಸರು ಬರೆಯುವಾಗ ಕೂಡ ಕೆಲವೊಂದು ಸತಿ ಕ್ಯಾಪಿಟಲಲ್ಲಿ ಬರೆದ್ರೆ ಒಳ್ಳೆಯದು. ಸೈಜ್ ಇನ್ನೂ ಚಿಕ್ಕದು ಮಾಡ್ತೀನಿ. ಇದನ್ನು ಬೋಲ್ಡ್ ಮಾಡಿ. ನೋಡಿ ಇದನ್ನು ಚೂಸ್ ಮಾಡ್ಕೋಬೋದು ಈ ರೀತಿಯಾಗಿ. ಸೊ ಇಲ್ಲಿ ಹೇಗಿದೆ ನೋಡಿ, ಅದೇ ಡಿಸೈನನ್ನು ಇಲ್ಲಿಯೂ ಕೂಡ ಕ್ರಿಯೇಟ್ ಮಾಡಿದೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಮತ್ತು ಯಾವುದಾದ್ರು ಹೊಸ ಡಿಸೈನನ್ನು ಬೇಕು ಅಂತ ಇದ್ದರೆ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನನ್ನ ಒಂದು ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.